ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವರು ಕೊಡ್ತಕ್ಕಂತಹ ಗ್ಯಾರಂಟಿಯ ವಿರುದ್ಧವಲ್ಲ. ಗ್ಯಾರಂಟಿ ಕೊಡ್ತಕ್ಕಂಥದ್ದು ಸಮರ್ಪಕವಾಗಿ ಕೊಡಬೇಕು ಅನ್ನೋದು ನಮ್ಮ ಭಾರತೀಯ ಜನತಾ ನಿಲುವು ಅಲ್ಲ. ತಾವು ಡಿಸ್ಕಷನ್ ಮಾಡುವಾಗ ಏನಾಯ್ತು, ಅದು ವಿರೋಧ ಅಂತ ಒಂದು ಮೆಸೇಜು ಸಾರ್ವಜನಿಕರಿಗೆ ಹೋಗಬಾರ್ದು. ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಕೊಡಬೇಕು. ನಮ್ಮ ಸ್ನೇಹಿತರು ಹೇಳಿದ್ರ ಪ್ರಕಾರ ಗೃಹಲಕ್ಷ್ಮಿ ತಲುಪ್ತಾ ಇಲ್ಲ, ನಿರುದ್ಯೋಗಿಗಳಿಗೆ ಹೋಗ್ತಾ ಇಲ್ಲ, ನಿರುದ್ಯೋಗಿಗಳಿಗೆ ಒಂದು 3,000-4,000 ಬಿಜೆಪಿಯವರು ಗ್ಯಾರಂಟಿಗಳ ವಿರೋಧ ಅಂತ ನಾವು ಹೇಳ್ತಿಲ್ಲ. ಆದ್ರೆ ನೀವು ಹೇಳಿದ್ದು 2023 ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಬೇರೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ, ಜಾರಿ ಮಾಡೋದಕ್ಕೆ ಆಗಲ್ಲ. ಜಾರಿ ನಾನು ಹೇಳ್ಬಿಡ್ತೇನೆ, ಜಾರಿ ಮಾಡಿದ್ರೆ ರಾಜ್ಯನೇ ಪಾಪರಾಗುತ್ತೆ. ಪ್ರಾರಂಭದಲ್ಲಿ ಬಂದಾಗ ಇಲ್ಲ ಸಾಧ್ಯ ಇಲ್ಲ, ಇದು ರೇವಡಿ ಇದ್ದಾಯ್ತು. 224 ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷದ ಒಂದು ಪ್ರೋಗ್ರೆಸ್ ಆಗ್ಲಿಲ್ಲ, ಇದುವರೆಗೂ ಆಗ್ಲಿಲ್ಲ, ಡೆವಲಪ್ಮೆಂಟ್ ಆಗ್ಲಿಲ್ಲ. ಕೊಟ್ಟು ಇಟ್ಟಿದ್ದಂತ ಒಂದು ಏನು ಬಜೆಟ್ ಅಲ್ಲಿ ಹಣ ಇಟ್ಟಿದ್ರಲ್ಲ 50,000 ಕೋಟಿ ರೂಪಾಯಿ ಗ್ಯಾರಂಟಿ ಮಾಡಿದಿರಿ. SC/ST ಕೊಟ್ಟಂತ 39,000 ಕೋಟಿಯಲ್ಲಿ 25,000 ಕೋಟಿ ರೂಪಾಯಿ ತಗೊಂಡು ನೀವು ಈ ಗ್ಯಾರಂಟಿಗಳು ಖರ್ಚು ಮಾಡ್ತಾ ಇದ್ದೀರಿ. ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗಿದೆ. ನಿಮ್ಮ MLAಗಳು ಭ್ರಮನಿರಸನ ಆಗಿದ್ದಾರೆ. ನಿಮ್ಮ ಎದುರುಗಡೆ ಎದ್ದು ನಿಲ್ಲುವಂತ ಪ್ರಶ್ನೆ ಮಾಡುವಂತ ಪ್ರಶ್ನೆ ಬಂದಿದೆ. ಶಾಸಕರು ಅವರ ಒಂದು ಕ್ಷೇತ್ರಗಳಿಗೆ ಹೋಗಿ ಮುಖ ತೋರ್ಸಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಇವತ್ತು ಆ ರಾಜ್ಯದ ಆಡಳಿತದಲ್ಲಿ ಆ ಗ್ಯಾರಂಟಿಗಳಿಗೋಸ್ಕರ ಹಣ ಒದಗಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಒದ್ದಾಡ್ತಾ ಇದೆ. ನಿಮ್ಮ ಸರ್ಕಾರ ಮೂಡ ಹಗರಣದಲ್ಲಿ, ನಮ್ಮ ವಾಲ್ಮೀಕಿ ಹಗರಣದಲ್ಲಿ, ಹಾಗೆ ಇನ್ನೂ ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದೆ. ಭಾರತದ ಇತಿಹಾಸದಲ್ಲಿ ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರದ ಖಜಾನೆಯಿಂದ 187 ಕೋಟಿಯನ್ನ ನೇರವಾಗಿ ಪ್ರತ್ಯೇಕವಾದಂಥ 18 ಅಕೌಂಟಲ್ಲಿ ವರ್ಗಾವಣೆ ಮಾಡಿಕೊಂಡು ಕಾರು, ಭೂಮಿ, ಲಿಡ್ ಖರೀದಿನ ಮಾಡಿದಂಥ ಇತಿಹಾಸವೇ ಭಾರತದ ಇತಿಹಾಸದಲ್ಲಿ ಇಲ್ಲ. ನಾವು ಬೋಫರ್ಸ್ ಕೇಳಿದೀವಿ, ಬೇರೆ ಬೇರೆ ಕೇಳಿದೀವಿ, ಹಗರಣಗಳನ್ನು ಕೇಳಿದೀವಿ, ಆದ್ರೆ ಕರ್ನಾಟಕ ಸರ್ಕಾರದ ಒಂದು ಖಜಾನೆಯಿಂದ ಬಿಜೆಪಿಯ ಡಿಕ್ಲೈನ್ ಅಲ್ಲ. ಇದು ಬಿಜೆಪಿ ಕಾಲಕ್ಕೆ ತನ್ನದೇ ಆದಂತ ಪ್ರಯೋಗಗಳನ್ನ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯ ಕೊಡಬೇಕು, ಯುವಕರನ್ನ ಹೆಚ್ಚೆಚ್ಚು ಯುವಕರನ್ನ ತರಬೇಕು ಒಂದು ರಾಜಕಾರಣಕ್ಕೆ. ಒಂದು ಹೊಸ ಒಂದು ಇದು ತಲೆಮಾರಿನ ನಾಯಕರು ಬಂದು ಈ ಒಂದು ಆಡಳಿತ ಚುಕ್ಕಾಣಿ ಹಿಡಿಬೇಕು. ಸೋಲೋದು ಇಂಪಾರ್ಟೆಂಟ್ ಅಲ್ಲ, ಸೋಲಿನಿಂದ ಕಲ್ತದ್ದು. ನಾನು ಮೊದಲೇ ಹೇಳಿದೆ, ನಮ್ಮ ಪಕ್ಷ ಒಂದು 2 ಸ್ಥಾನದಿಂದ ಇವತ್ತು ಇಷ್ಟು ಸ್ಥಾನಕ್ಕೆ ಬಂದು 15 ವರ್ಷ ರಾಜ್ಯದ ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ನಾವು ನಿರಂತರವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕೆ, ಯುವಕರಿಗೆ ಮತ್ತು ವಿವಿಧ ಜಾತಿಯ ಸಣ್ಣ ಜಾತಿಗಳನ್ನ ಕರ್ಕೊಂಡು ಬಂದು ಅವ್ರನ್ನ ನಾಯಕರನ್ನ ಹುಟ್ಟಾಕಿ ಈ ಒಂದು ರಾಷ್ಟ್ರದಲ್ಲಿ ಸಮಗ್ರ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮಾಡಿ ಒಂದು ಪೊಲಿಟಿಕಲ್ ಸ್ಥಿತಿಯನ್ನು ಕಂಡುಹಿಡಿಯತಕ್ಕಂಥದ್ದಲ್ಲಿ ಅದನ್ನು ಬೆಳೆಸತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಮಾನ್ಯ ಮೋದಿಜಿಯವರ ಒಂದು ತತ್ವ ಮತ್ತು ಭಾರತೀಯ ಜನತಾ ಪಕ್ಷ ತತ್ವ. ಇವತ್ತು ಒಂದು ಸ್ಟೇಟಲ್ಲಿ ಗೆದ್ದಿರ್ಬೋದು, ಸೋತಿರ್ಬೋದು, 2 ಸ್ಟೇಟ್ ನಾಟ್ ಅಟ್ ಆಲ್ ಅ ಮ್ಯಾಟರ್. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಂದು ಸಮರ್ಪಕವಾದ ವಿರೋಧ ಪಕ್ಷವಾಗಿ ನಾವಲ್ಲಿ ಕೆಲಸ ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ ಏನೇನು ಸೌಲಭ್ಯಗಳನ್ನ ಆ ರಾಜ್ಯಗಳು ಕೊಡಬೇಕು, ಪ್ರಗತಿಯತ್ತ ನಾವು ಒಂದು 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 ಸರ್ಕಾರ ಕೇಂದ್ರ ಸರ್ಕಾರವಾಗಿ ಮಾಡ್ತೀವಿ. ಆದರೆ ನಮ್ಮ ಪ್ರಯೋಗಗಳು ಹೊಸ ತಲೆಮಾರಿನ ಯುವಕರನ್ನ ರಾಜಕಾರಣಕ್ಕೆ ತರುವಂಥದ್ದು, ಸಣ್ಣ ಹೆಸರಿಲ್ಲದಂತಹ ಸಣ್ಣ ಜಾತಿಗಳನ್ನ ಕರ್ಕೊಂಡ್ಬಂದು ಇನ್ಕ್ಲೂಸಿವ್ ಲೀಡರ್ಶಿಪ್ ಕೊಡುವಂಥದ್ದು, ಈ ಪ್ರಯೋಗಗಳು ನಿರಂತರವಾಗಿ ರಾಹುಲ್ ಗಾಂಧಿ ಅವ್ರಿಗೊಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ. ಈ ಹಿಂದೆ ಇದ್ದ ಅವರ ಛಬಿ, ಅವರ ಹೆಸರು, ಪಾರ್ಲಿಮೆಂಟ್ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತರವಾದಂಥ ಕೆಲಸ ಆಗ್ತಾ ಇದೆ. ಬಟ್ ನಾನು ಅದ್ರ ಮಧ್ಯದಲ್ಲಿ ನಮ್ಮ BJP ಒಂದು ಉತ್ತರ ಹೇಳಬೇಕಾಗ್ತದೆ. ಯಾವ ಕಾಂಗ್ರೆಸ್ಸಿನ MLAನೋ ಅಭಿವೃದ್ಧಿ ಇದಕ್ಕೆ ಅಂತ ಹೇಳಿ ಯಾವುದೇ ಹೇಳಿಕೆಗಳನ್ನಾಗ್ಲಿ ನಿಮ್ಮ BJP CT ರವಿ ಅವರು ಇದೇ ಯಡಿಯೂರಪ್ಪ, ವಿಜಯೇಂದ್ರ ಅವರು ನಮ್ಮನ್ನೆಲ್ಲ ಸೋಲ್ಸಿದ್ರು ಅಂತ ಹೇಳಿಕೆ ಕೊಟ್ಟು ಇವತ್ತಿಗೂ ಕೂಡ 2ನೇ ಪಕ್ಷ ನಡೀತಾ ಇದೆ ಬಿಜೆಪಿನಲ್ಲಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಒಂದ್ ಕಡೆ, ಬಂಗಾರಪ್ಪ ಎಲ್ಲ, ಶಿವಕುಮಾರ್ ಅವರು ಧರ್ಮಸೇನ ಸರ್ ಇಷ್ಟೇ ಹೇಳ್ತಿರೋದು. ನಿಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಸ್ಪಷ್ಟವಾಗಿ ಹೇಳಿದ್ರು, ಈ ಗ್ಯಾರಂಟಿಗಳು ಆರ್ಥಿಕತೆ ಮೇಲೆ ವಿರುದ್ಧ ಅಂತ ಮಾತಾಡ್ತಿಲ್ಲ. ಗ್ಯಾರಂಟಿಗಳು ಎಷ್ಟು ಬೇಕೋ ಅಷ್ಟಿದ್ರೆ ಉತ್ತಮ. ಅದು ಯಾವುದೇ ರಾಜ್ಯದ ಆರ್ಥಿಕತೆಗೆ. ನೀವು ಈಗ 5 ಗ್ಯಾರಂಟಿಗಳನ್ನ ಏನು ಯಾವುದೇ ಷರತ್ತಿಲ್ಲದೆ ಎಲ್ಲರಿಗೂ ಅಂತ ಏನು ಘೋಷಣೆ ಮಾಡಿದ್ರೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಇಬ್ಬರ ಮಾತನ್ನು ಕೇಳಿಕೊಂಡು ಇವತ್ತು ರಾಜ್ಯದ 7 ಕೋಟಿ ಕನ್ನಡಿಗರು ಆ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಸರ್, ಇದು ನಾವು ಫಸ್ಟ್ ಪ್ರಯೋಗ ಮಾಡಿದಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಏನಾಗ್ತದೆ, ನಾವು ಕೊಟ್ಟ ಮಾತನ್ನು ನಡ್ಕೊಳ್ಳದಿದ್ರು ಕೂಡ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ. ಪಾರ್ಲಿಮೆಂಟ್ ಆಗಲಿ, ಬೇರೆ ಬೇರೆ ರಾಜ್ಯಗಳ ಮೇಲಾಗಲಿ ಪರಿಣಾಮ ಬೀರ್ತಾ ಇತ್ತು. ಹಾಗಾಗಿ ಅದನ್ನು ಬಸವರಾಜ ರಾಯರೆಡ್ಡಿ ಅವರು ಹೇಳಲಿ, ಮಾಗಡಿ ಬಾಲಕೃಷ್ಣ ಅವರು ಹೇಳಲಿ,
ಅದು ಇದು ಕೂಡ ಈಗ ಅವತ್ತು ನಮಗೆ ದೊಡ್ಡ ಚಾಲೆಂಜ್. ಅದಕ್ಕೆ ಈಗ ಇವತ್ತು ನಾವು ಅದನ್ನ ಬಡ್ಜೆಟ್ ಅಲ್ಲಿ ತಂದಿದ್ದೀವಿ. ಇವ್ರು ಏನೇನು ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರು 65,000 ಕೋಟಿನೂ ಕೂಡ ಬಡ್ಜೆಟ್ ಅಲ್ಲಿ SC/ST ದುಡ್ಡು ತಗೊಂಡಿದ್ದೀರಿ ಸರ್. ಒಂದು ಏನಂದ್ರೆ 25 ಕೋಟಿ ಹೌದು ಸರ್, ಈಗ ಸಾಲ ಕೊಡ್ಬೇಕಲ್ವಾ? SC/ST ದುಡ್ಡು ತಗೊಂಡಿದ್ದೀರಿ ಸರ್. ಅವ್ರ ಅನ್ನದ ತಟ್ಟೆಗೆ ಕೈ ಹಾಕಿದ್ದೀರಿ ನೀವು. SCPTSP ಗೆ ನಾನು ದುಡ್ಡು ಕದ್ದಿದ್ದೀರಿ ಸರ್. ನೀವು ಅವ್ರ ದುಡ್ಡು ಕದ್ದಿದ್ದೀರಿ. ಕದ್ದಿದ್ದೀರಿ. ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋದಿಲ್ಲ ನೀವು. ತಿಂಗಳು ಬಂದ್ರು ಕೂಡ ಇನ್ನು ಕಾಲೇಜ್ ಆಗಿಲ್ಲ. ನೋಡಿ, ಟೈಮ್ ದುಡ್ಡಿಲ್ಲ. ನಾನು ಒಂದ್ 2 ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ನಾನು SCPTSP ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಒಬ್ಬ ಸದಸ್ಯ, ಅಲ್ಲಿ MLC-ಗಳಲ್ಲಿ ಯಾರು ಇಲ್ಲ, ನಾನು ಒಬ್ಬನೇ ಇದ್ದವನು. ಇವಾಗ ಅಲ್ಲಿ ಏನಾಗ್ತಾ ಇದೆ ಸರ್, SCPTSP ಕಾನೂನು ಏನು ಹೇಳ್ತದೆ ದಯವಿಟ್ಟು ಅದು ತಿಳ್ಕೊಳ್ಳಿ. ಕಾನೂನಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಂಡ್ರು ಕೂಡ ನೀವು ಮತ್ತೆ ಆ ಹಣವನ್ನ ವಾಪಸ್ ನೀವು ತುಂಬಬೇಕಾಗ್ತದೆ, ಯಾವುದೇ ಸರ್ಕಾರ ಆಗ್ಲಿ. ಹಾಗಾಗಿ ಇಲ್ಲಿ ಏನಂದ್ರೆ ಧರ್ಮಸೇನ ಅವರೇ, ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಈಗ BJP ಆಗಲಿ ಕಾಂಗ್ರೆಸ್ ಆಗಲಿ ಆಮ್ ಆದ್ಮಿ ಪಾರ್ಟಿ ಆಗಲಿ ವೆಲ್ಫೇರ್ ಸ್ಕೀಮ್ಸ್ ಹೊಸದಲ್ಲ. ಈ ರಾಜಕೀಯದಲ್ಲಿ ಧೋರಣೆ ಏನು ಗೊತ್ತಾ, ನೀವು ಮಾಡಿದ್ರೆ ವ್ಯಭಿಚಾರ, ನಾನು ಮಾಡಿದ್ರೆ ಅಲ್ಲ ಏನು ಶೃಂಗಾರ. ಏನಂದ್ರೆ ಕಾಂಗ್ರೆಸ್ನವರು ಫ್ರೀ ಬಿ ಅಂತಾರಲ್ಲ, ಈ ಕಿಸಾನ್ ಸಮ್ಮಾನ್ ಯೋಜನಾ ಅಂದ್ರೆ ಏನು? ಬಿಜೆಪಿ ಅಲ್ಲ ಸಾರಿ ಬಿಜೆಪಿನವರು ಇದು ಬಿಟ್ಟು ಈ ಕಿಸಾನ್ ಸಮ್ಮಾನ್ ಯೋಜನಾ ಅಂದ್ರೆ ಏನು? 6,000 ರೈತರು ಕೊಡೋದು, ಫ್ರೀಯಾಗಿ ಕೊಡೋದು, ಅಂದ್ರೆ ಮುಂಚೆನೆ ಒಂದು ಡೈರೆಕ್ಟ್ ಬೆನಿಫಿಟ್, ಅಂದ್ರೆ ಡೈರೆಕ್ಟ್ ಕರೆಕ್ಟ್, ಅದು ಒಳ್ಳೇದೇ. ಅವ್ರು ಕೊಟ್ರೆ ಹಾಗಿರುವಾಗ ಕಾಂಗ್ರೆಸ್ನವ್ರು ಬಂದು ಅದನ್ನ ಪ್ರಶ್ನೆ ಅಲ್ಲಿ ಬರ್ತಾ ಇದ್ದೀನಿ. ಒಂದು ನಿಮಿಷ. ಆದರೆ ಕಾಂಗ್ರೆಸ್ನವ್ರಿಗೂ ಹೇಳ್ತೀನಿ ನಾನು, ಈ ಗ್ಯಾರಂಟಿ ಸ್ಕೀಮ್ಸ್ಗೆ ಅರ್ಥ ಯಾವಾಗ ಬರ್ತಾ ಇತ್ತು ಅಂತಂದ್ರೆ, ನೀವು ಗ್ಯಾರಂಟಿ ಸ್ಕೀಮ್ಸನ್ನು ಕೊಟ್ಟು, ಅಂದರೆ 2,000 ಕೊಡ್ತೀರಾ, ಗೃಹಲಕ್ಷ್ಮಿ ಕೊಡ್ತೀರಾ, ಗೃಹ ಜ್ಯೋತಿ ಕೊಡ್ತೀರಾ, ಎಲ್ಲ ಕೊಟ್ಟ ಮೇಲೂ ಕೂಡ ಸರ್ಕಾರದಲ್ಲಿ ಹಣ ಇಟ್ಟು ಆ ಹಣವನ್ನು ಅಭಿವೃದ್ಧಿಗೆ ಉಪಯೋಗಿಸಿದ್ರೆ, ಇಲ್ಲಿ ನಾನು ಲೆಕ್ಕ ಕೊಟ್ಟರೆ ನೀವು ಆಶ್ಚರ್ಯ ಆಗ್ಬಿಡುತ್ತೆ ಈಗ, ಅಥವಾ ಶಾಕ್ ಆಗುತ್ತೆ. 3,40,000 ಕೋಟಿ ಬಜೆಟ್ ಔಟ್ಲೆ ಮಾರುತಿಯವರೇ, ಅದರಲ್ಲಿ ಇವ್ರಿಗೇನಾಗಿದೆ ಗೊತ್ತಾ, ಇದು ಮಾಡಿರೋ ಸಾಲಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಇದೆಯಲ್ಲ, ಅದು 45,000 ಹೋಗುತ್ತೆ. ಆಮೇಲೆ ಸ್ಯಾಲ್ರಿಗೆ 1,80,000 ಹೋಗ್ಬಿಡ್ತಾ ಇದೆ. ಆಮೇಲೆ ಪೆನ್ಷನ್ಗೆ 35,000 ಹೋಗ್ತಾ ಇದೆ. ಆಮೇಲೆ 52,000 ಗ್ಯಾರಂಟಿಗೆ ಹೋಗುತ್ತೆ. ಕೊನೆಗೆ ನಿಮ್ಗೆ ಉಳ್ಕೊಳ್ಳೋದೇನು ಹರಿಯಾಣದಲ್ಲಿ ಅದ್ರ ಮೇಲ್ಗಡೆ ಕಾಂಗ್ರೆಸ್ ಹಿಂದಿಕ್ಕಿ ಮುನ್ನಡೆ ಸಾಧಿಸಿದೆ ಬಿಜೆಪಿ ಹರಿಯಾಣದಲ್ಲಿ. ಒಂದೇ ಸೆಕೆಂಡ್ ಸರ್, ಸಾರಿ. ಬಿಜೆಪಿ 38, ಕಾಂಗ್ರೆಸ್ 31 ಕ್ಷೇತ್ರಗಳಲ್ಲಿ ಮುನ್ನಡೆ. ಹಗ್ಗ ಜಗ್ಗಾಟ 10 ಗಂಟೆ ಆಗ್ತಾ ಬಂತು. ಆಲ್ಮೋಸ್ಟ್ ಕ್ಲಿಯರ್ ಅಂತ ಹೇಳ್ತಾ ಇದ್ವಿ. ಇದು ಪಾಲಿಟಿಕ್ಸ್, ಇದು ಚುನಾವಣೆ. ಕಾಂಗ್ರೆಸ್ ಹಿಂದಿಕ್ಕಿ ಮುನ್ನಡೆ ಸಾಧಿಸ್ತಾ ಇದೆ ಬಿಜೆಪಿ ಹರಿಯಾಣದಲ್ಲಿ. ವಾಟ್ ಅ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಬಿಜೆಪಿ 38, ಕಾಂಗ್ರೆಸ್ 31 ಕ್ಷೇತ್ರಗಳಲ್ಲಿ ಮುನ್ನಡೆ. ಹರಿಯಾಣದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಗ್ಗ ಜಗ್ಗಾಟ, ಹಾವು ಏಣಿ ಆಟ ಎಲ್ಲಾನು ನಡೀತಾ ಇದೆ. ದೊಡ್ಡ ಸರ್ ಏನು ಹೇಳ್ತೀರಿ? ಒಂದು ಸ್ವಲ್ಪ ಖುಷಿ ಈಗ, ಒಡೆ ತಿನ್ನಷ್ಟು. ಮತ್ತೆ 38 ಆಯ್ತು. ಇಲ್ಲ, ಏನಾಗುತ್ತೆ, ನಾವು ಸಂಪೂರ್ಣವಾಗಿ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಏನು ಹೇಳೋವಂಥದ್ದಿಲ್ಲ. ಯಾಕಂತಂದ್ರೆ ಒಂದು ಓಟಲ್ಲಿ ಗೆದ್ದಂತಿದೆ. ನಮ್ಮ ಜಯನಗರದಲ್ಲಿ ನೋಡಿದಿರಿ, ನಮ್ಮ ಮೊನ್ನೆ ಮಂತ್ರಿಗಳ ಮಗಳು ಗೆದ್ದು ಮತ್ತೆ ರಿವೋಟಿಂಗ್ ಎಲ್ಲ ಆಗಿದ್ದಂತ ನೋಡಿದಿರಿ. ಒಂದು ಓಟಲ್ಲಿ ಧ್ರುವನಾರಾಯಣ ಅವರು ಗೆದ್ದ ನೋಡಿದಿರಿ. ಸೊ ಹಂಗಾಗಿ ನಾವು ಅಷ್ಟು ಈಗಲೇ ಯಾವುದೇ ಇದಕ್ಕೆ ಬರುವಂತ ಸಂತೋಷ ಅಲ್ಲ. ಇದೊಂದು ಒಳ್ಳೆ ಆಶಾದಾಯಕವಾದಂಥ ಒಂದು ವಿಚಾರ. ನಾನು ಆತ್ಮವಿಶ್ವಾಸ ಇದೆ. ನಾವು ಏನು ನಮ್ಮ ಧರ್ಮಸೇನಾ ಅವರು ಏನು ಹೇಳ್ತಾ ಇದ್ರು, ಖರ್ಗೆ ಅವರಿಗೆ ಅದಕ್ಕೆ ಇದನ್ನ ಕೊಡಬೇಕು, ಕ್ರೆಡಿಟ್ ಕೊಡಬೇಕು ಅಂತ ಹೇಳಬೇಕು. ಆ ವಿಚಾರದಲ್ಲಿ ನಾನು ಒಂದು ಮಾತನ್ನು ಹೇಳಬೇಕು. ಖರ್ಗೆ ಅವರು ತುಂಬ ಮಾಡರೇಟ್ ಆಗಿ ನನ್ನ ದಲಿತ ಅಂತ ಕರಿಬೇಡಿ, ನನ್ನೊಬ್ಬ ರಾಷ್ಟ್ರೀಯ ನಾಯಕನ ಕರೀರಿ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರಿಗೆ ಅಧಿಕಾರ ಕೊಡುವಂಥ ಪ್ರಶ್ನೆ ಬರೋದೇ ಇಲ್ಲ ಇವರಿಗೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಸಂದರ್ಭದಲ್ಲಿ ಖರ್ಗೆ ಅವರು ದಲಿತರಾಗ್ತಾರೆ, ಅವರು ಅಧಿಕಾರ ವಂಚಿತರಾಗ್ತಾರೆ, ಪರಮೇಶ್ವರು ವಂಚಿತರಾಗ್ತಾರೆ. ಅದೇ ರೀತಿ ಇವತ್ತು ಹರಿಯಾಣದಲ್ಲಿ ಊಡಾ ಕಾಂಗ್ರೆಸ್ ಮಾತ್ರ ಇದೆ. ಅಲ್ಲಿದ್ದಂತಹ ದಲಿತ ನಾಯಕಿ ಶೈಲಜಾ ಅವರನ್ನ ಇವರು ಮೂಲೆ ಗುಂಪು ಮಾಡಿ ಅವ್ರನ್ನ ನಿರ್ನಾಮ ಮಾಡಬೇಕು ಅಂತ ಹೊರಟಿದ್ದಂಥದ್ದು ಕಾಂಗ್ರೆಸ್. ಅದು ಊಡಾ ಕಾಂಗ್ರೆಸ್, ಇದು ಇವ್ರದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ. ಅಲ್ಲಿ ಅರ್ಥ ಆಯ್ತಾ? ಇವ್ರಿಗೆ ಯಾವಾಗ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಬೇಕೋ ಅವಾಗ ಸಂವಿಧಾನದ ಹೆಸರು ಹೇಳ್ತಾರೆ, ಮತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ. ಜೆಜೆಪಿ INLD 2 ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಹರಿಯಾಣಗೆ. ಜೆಜೆಪಿ ಎಷ್ಟು ಗಳಿಸಿದೆ, INLD ಎಷ್ಟು ಗಳಿಸಿದೆ. ಜೆಜೆಪಿ ಹಿಂದೆ ಬಿಜೆಪಿ ಜೊತೆ ಹೋಗಿತ್ತು, ಮೈತ್ರಿ ಮಾಡಿಕೊಂಡಿತ್ತು. ಸೊ ಆ 2ರ ರಿಸಲ್ಟ್ ಕೂಡ ಬಹಳ ಗಮನಾರ್ಹ ಆಗುತ್ತೆ ಹರಿಯಾಣದಲ್ಲಿ.
ಬಿಜೆಪಿ 46 ಕ್ಷೇತ್ರಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 37 ಕ್ಷೇತ್ರಗಳಲ್ಲಿ ಮುನ್ನಡೆ. ಅದರ್ಸ್ 5. ಈ ಅದರ್ಸ್ ಅಲ್ಲಿ ಜೆಜೆಪಿ INLD 2 ಬರುತ್ತೆ ಅಂತ ಅನ್ಸುತ್ತೆ. ಎಲ್ಲ ಒಂದು ಕಡೆ ಮೋದಿಜಿಯವರು ಮತ್ತೆ ಸ್ಥಳೀಯ ಒಂದು ಹಿಂದುಳಿದ ನಾಯಕರು ಏನು ಒಗ್ಗಟ್ಟಾಗಿದ್ದಾರೆ, ನಮ್ಮ ಇವರು ಶಿವಶಂಕರ್ ಸರ್ ಹೇಳೋ ಥರ, ಅಲ್ಲಿ ಒಂದು ಇದಾಗಿದೆ. ನೀವು ಏನು ಹೇಳಿದಿರಿ, ನಮ್ಮ ಪೋಗೊಟ್ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. 400 ಕೋಟಿ ರೂಪಾಯಿನ ಕೊಟ್ಟು ನಾವು ಈ ಸರಿ ಸ್ಪೋರ್ಟ್ಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಪೋಗೊಟ್ ಅವರ ಆರೋಗ್ಯ ಕಡಿಮೆ ಆದ ಕೂಡಲೇ ಪ್ರಧಾನಮಂತ್ರಿಗಳು ನೇರವಾಗಿ ಸಮಯ ಅಂತ ಸರ್, ಯಾರೋ ಬಂದಲ್ಲಿ ಅದೊಂದು ಧರಣಿ ಮಾಡ್ತಾರೆ, 2 ತಿಂಗಳು ಧರಣಿ ಮಾಡ್ತಾರೆ, ಒಬ್ರು ಬರೋದಿಲ್ಲ, ವಿರೋಧ ಪಕ್ಷಗಳಿಂದ ಬಂದು ಕೂತ್ಕೊಳ್ತಾರೆ. ಪಬ್ಲಿಕ್ ಪರ್ಸೆಪ್ಷನ್ ಹೇಗೆ ಬಿಲ್ಡ್ ಆಗುತ್ತೆ ಅಂತ. ಪಬ್ಲಿಕ್ ಪರ್ಸೆಪ್ಷನ್ ಫ್ಯಾಕ್ಟರ್ಸ್ ಅಂತ. ಈಗ ಗ್ಯಾರಂಟಿ ನಾವು ಟ್ರೆಂಡ್ಸ್ ಅನ್ನು ನೋಡಿಕೊಂಡು ಕಾಂಗ್ರೆಸ್ಗೆ ಗೆಲ್ತಾ ಇದೆ ಅಂತ ಹೇಳಿ ನಾವು ಗ್ಯಾರಂಟಿ ಸ್ಕೀಮ್ಸ್ಗೆ ಒಂದೇ ಸತಿ ಕ್ರೆಡಿಟ್ ಕೊಟ್ಬಿಟ್ವಿ. ಸ್ವಲ್ಪ ವೆಯ್ಟ್ ಮಾಡೋಣ. ಇಲ್ಲೆಂತಂದ್ರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಆರ್. ತಾವು ಹೇಳಿ ಸರಿ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.